ಭಕ್ತಿಯಿಂದ ಗದ್ದಲ ಮಾಡದ ಶಾಂತ ಚಿತ್ತರಾಗಿ ಆ ಗುರುಗಳ ಆಶೀರ್ವಚನವನ್ನ ನಾವೆಲ್ಲರೂ ಆಲೈಸಿ ಕೇಳಿ ಪುನೀತರಾಗಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೇವೆ. ಯಾರು ಗದ್ದಲ ಮಾಡಬೇಡ್ರಲ್ಲಿ. ಜಯಮಂಗಲಂ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ 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 ದೃಷ್ಟಿ ಜಿಲ್ಲೆಯಲ್ಲಿ ಕಾರ್ಯನಿರತಕ್ಕಂತಹ ಪರಶಿವ ಪರಮಾತ್ಮ ಜೀವನಕ್ಕೆ ಜೀವನದಲ್ಲಿ ಸಮರ್ಪಿಸಿ ಈ ಯಾವ ಸುಕ್ಷೇತ್ರದ ಅಧಿದೇವತೆಯಾಗಿರತಕ್ಕಂಥ ಮಮ ಮಾತೆ ಜಗನ್ಮಾತೆ ಜಗನ್ಮಂಗಳ ಕಾಂತಿ ಆದಿಶಕ್ತಿ ಶ್ಯಾಮಮ್ಮ ತಾಯಿಯಲ್ಲಿ ನಮಸ್ಕಾರಗಳನ್ನು ಸಮರ್ಪಿಸಿ ಈ ಗ್ರಾಮದ ಯಾವತ್ತೂ ಜನತೆ ತಮ್ಮೆಲ್ಲರ ವೃತ್ತಿಗೆ ಸಾಕೂರಾಗಿರ್ತಕ್ಕಂಥ ಪರಮಾತ್ಮನಿಗೆ ವಂದಿಸಿ ಇಲ್ಲಿಯ ಪರ್ಯಂತರ ದೇವಿಯ ಪಾರಾಯಣವನ್ನು ಅತ್ಯುತ್ತಮವಾಗಿ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಅಮ್ಮನ ಅನುಗ್ರಹದ ಆಶೀರ್ವಾದವನ್ನು ಕೊಡಿಸಿ ಮಾತೆಯರೇ, ಯಾವತ್ತೂ ಗಣ್ಯರೇ, ಮಾನ್ಯರೇ, ಮುದ್ದು ಮಕ್ಕಳೇ, ಆತ್ಮೀಯರೇ, ಮಾನವ ಜನ್ಮದ ಸಾರ್ಥಕತೆಯ ಬದುಕು ಯಾವಪ್ಪ ಅಂತ ಕೇಳಿದ್ರೆ ನಿನ್ನನ್ನು ನೀನು ತಿಳಿಯುವುದು. ಆರುಣಾನಂದ ವಿಚಾರಿಸು ವಿಷಮ ಸಂಸಾರಿಗಳು ಕನಸಂದರಿ ಬೆಳೆಸಂದಿ ಪಾಯಗಳು ಅರ್ಥವಹಿಸಬೇಕು. ದೇವಿ ಪಾರಾಯಣ ಅಂತಪ್ಪ ಅಂದ್ರೆ ಶರೀರದ ಪುರಾಣ ಯಾಕಪ್ಪ ಅಂದ್ರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ದೇವಿ ಪಾರಾಯಣ ಬರ್ತಕ್ಕಂಥ ಇವೆಲ್ಲ ನಾಟಿ ಮಾಡಿರ್ಬೇಕು. ಚಂಡಪುಂಡರನ್ನ ಇಲ್ಲಿವರೆಗೂ ಸೋಮರನ್ನ ಇವೆಲ್ಲ ಸಮ ಮಾಡಿರಲ್ಲ. ನಮ್ಮಲ್ಲಿ ಅರಿಸಟ್ ವರ್ಗ ಗುರುಗಳದಾವ. ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಅರಿಸಟ್ ವರ್ಗಗಳನ್ನ ನಾಶ ಮಾಡುವುದೇ ಈ ದೇವಿ ಪುರಾಣದ ಮೂರ್ತಿ. ಸಕಾಮದಿಂದ ಪೂಜೆ ಮಾಡುವುದರಿಂದ ನಿಮಗೆ ಏನು ಬೇಕು ಅದನ್ನು ಕೊಡ್ತಾರೆ. ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದು. ನೀವು ಹೋದ ಏನೋದ್ರಿ ನೀನು ಏನು ಹೋದ ಅಂದ್ರೆ ನಿನ್ನನ್ನು ನೀನು ತಿಳಿಲಿಕ್ಕೆ ಪ್ರಯತ್ನ ಮಾಡ. ನೀನು ತಿಳಿಲಿಕ್ಕೆ ನೀ ಪ್ರಯತ್ನ ಮಾಡಲಾದ್ರೆ ಏನೂ ಆಗುದಿಲ್ಲ. ಅದಕ್ಕೆ ಅಮ್ಮ ನಿಮ್ದೊಡಗೂಡಿ ಎಲ್ಲ ಮಹಿಳೆಯರು ಎಲ್ಲ ತಾಯಿದ್ರಿ ಎಲ್ಲ ದೇವಿ ಸ್ವರೂಪರಾಗಿಲ್ಲ. ಈ ನಾವು ಮುಂದಡಿಯವರಿಗಾಗಲಿ ಕಡ್ಕೊಳ್ಳೋವ್ರಿಗಾಗಲಿ ನಮ್ಮ ಎರಗಣಿಯವರಿಗಾಗಲಿ ಎಲ್ಲರೂ ಅವರಿವರೇ ಅನ್ನೋದೇ. ಎಲ್ಲರಿಗೂ ನಿಮಗೆ ಭಿನ್ನಯಿಸ್ಕೊಂಡು ಯಾಕೆ ಬಂದಿರಪ್ಪ ಅಂದ್ರೆ ನೀವು ದೇವಿ ಸ್ವರೂಪನ ಆಗಿರಿ. ಏನು ಚಿನ್ನ ಸಂಶಯ ಸಂಶಯ ಪಡೋದು ಕಾರಣವಿಲ್ಲ. ಏನು ಮಾಡೋದು ಅಂತ ತಿಳ್ಕೊಂಡ್ರೆ ದೇವಿ ಯಥಾರ್ಥ ಜ್ಞಾನವನ್ನು ಅಳಬಹುದು. ಯಾಕೆ ಅಂತ ತಿಳ್ಕೊಂಡ್ರೆ ಒಂದೇ ಒಂದು ಸಣ್ಣ ವಿಚಾರ ಗೊತ್ತರು. ರಾಮಕೃಷ್ಣ ಪರಮಹಂಸರು ನಿತ್ಯ ದೇವಿಗಳು ಮಾತಾಡ್ತಿದ್ರು. ಏನ್ ಮಾಡ್ತಿದ್ರು? ನಿತ್ಯ ದೇವಿಗಳು ಮಾತಾಡ್ತಿದ್ರು. ಅವಾಗ ಏನ್ ಮಾಡಿಬಿಟ್ರು ಅಂತ ತಿಳ್ಕೊಂಡ್ರೆ ಅವರ ಗುರುಗಳ ತಾತಾಪರಿಗಳು ಬಂದು ಕೇಳಿದ್ರು, ಏನಿಲ್ಪ ನಿನಗೆ ಸ್ವಲ್ಪ ಸೂಕ್ಷ್ಮ ಹಂಬಂದೈತೆ ಅಂದ್ರು. ನೋಡಿ ಸಾಕ್ಷಾತ್ ದೇವಿ ಕೂಡ ಮಾತಾಡ್ತಕ್ಕಂಥ ರಾಮಕೃಷ್ಣ ಪರಮಹಂಸರಿಗೆ ನಿನಗೇನು ಬಂದೈತಿ ಸೂಕ್ಷ್ಮ ಹಂಬಂದೈತಿ ಅದಂಗ್ರಿ ಅಂದವು. ಅವಾಗ ಗುರುಗಳು ನೀನು ದೇವಿಯನ್ನು ಇದ್ರಿದ್ದಾಗಿದ್ದಿ. ನೀವೇನು ಓದ್ತಿರ್ಲ ಈಗ ದೇವಿ ಬೇರೆ ನಾ ಬೇರೆ ನಕೋ. ದೇವಿನ ನೀನ ದೇವಿ. ಯಾವಾಗ ನಿನ್ನನ್ನು ನೀ ಇರ್ಲಿಕ್ಕೆ ಯೋಗ್ಯ ಆಗ್ತೀವೋ ಅವಾಗ ಏನಪ್ಪ ಅದು ಪ್ರಾಪ್ತಿ ಆಕತಿ. ಆವತ್ತಿಂದ ದೇವಿ ಮುನ್ಸಾವಣ ತಿನ್ಸಾವಣ ಎಲ್ಲ ಸೇವಾ ನಾವು ಮಾಡಿ. ಈ ಪೂಜಾರಿಗಳಪ್ಪ ದ್ಯಾಮಾನ ಪೂಜಾ ನಾವು ಮಾಡ್ತೀವಿ ಅಂದ್ರೆ ನಡೆಯುವುದಿಲ್ಲ. ಭಕ್ತಿ ಬೇಕಿಲ್ಲೇ, ಏನೂ ಕೊಡೋಂಗಿಲ್ಲ. ತ್ಯಾಗ್ತಾ ಭೋಗ್ತಾ ಸ್ವಯಂ ಶಿವ. ನೀವು ಏನನ್ನು ಕೊಡೋದು ಅಂದ್ರೆ ಅಮೂಲ್ಯವಾಗಿರ್ತಕ್ಕಂಥ ಭಕ್ತಿ. ಸ್ಮರಣ ಕೊಡೋದಿಗೆ ಓದುವುದು ರಾತ್ರಿ ಅಲ್ಪ ಸ್ಮರಣ ಚಿಂತನೆ ಮಾಡೋದು. ಏನು ಮಾಡ್ಬೇಕಿವ ತಾಯಿಂದ್ರ ನೀವೆಲ್ಲ ಅಮೃತ ಚಿಂತನೆ ಮಾಡಬೇಕು. ಇನ್ನು ಹೇಳಿನ ಶ್ರೀಕೃಷ್ಣ ಭಗವದ್ಗೀತೆ ಅದ ಮಾತನ್ನು ಹೇಳಿದವು. ಅನನ್ಯ ಚಿಂತಯಂತೋ ಮಾಂ ಯಾಜನ ಪರಿಪಾಸತೆ ತೇಜಾಂ ವಿದ್ಯಾರ್ಥಿಯುಕ್ತಾನ ಯೋಗಕ್ಷೇಮಂ ವಾಹನ. ಯಾರು ನಾನು ಚಿಂತೆ ಮಾಡ್ತಾರೋ ನೀವು ಚಿಂತೆ ಮಾಡಿದ್ರೆ ಕೆಲಸ ಅಮ್ಮನ ನೀವು ಪುರಾಣ ಹೋಗಿ ನೀವು ಕೆಲಸ ಮಾಡಿರ್ತಾರೆ. ಯಾಕಂದ್ರೆ ಜಗತ್ತಿರತಕ್ಕಂಥ ರಸಸುಮಿಗಳು ಏನೇನು ಯಾರ್ಯಾರು ಸ್ವಾಮಿಗಳಾಗಿರಲ್ಲ ಎಲ್ಲರೂ ಅಮ್ಮನ ಸ್ಮರಣೆ ಮಾಡ್ತಾರೆ. ಮೋದಿ ಸೈನಿಕರು ಏನಪ್ಪ ಅಂದ್ರೆ 18 ದಿನಗಳ ಕಾಲ ಈ ಪಾರಾಯಣ ಮಾಡ್ತಾರೋ. ದೇವಿಯನ್ನು ಯಾರು ಪ್ರಾರ್ಥನೆ ಮಾಡ್ತೀವಿ
ಬಂದಿರಿ ಅವರಿಗೆ ನಿಮಗೆ ಏನು ಮನಸ್ಸಿನ ಆಳವಾಗಿ ಏನಕ್ಕೆ ನೆಕ್ಕಿ ಕೊಡ್ತಾರೆ ಅವ್ರು ಉಡಾಕ ತೊಡಾಕ ಕಡಿಮೆ ಆದ ಕೇಳಿ ಎಲ್ಲ ಕೊಡ್ತಾಳೆ ಯಾಕೆ ಕೊಡ್ತಾರೋ ಆಮ ಕೊಡ್ತಾಳೆ ಈಗಾಗಲೇ ಹೇಳಿ ಕೊಟ್ಟಾಳೆ ನಿಮಗೆ ಕನ್ನ ಇಡುವಲ್ಲೇ ಇಟ್ಟಾಳಾಕಿ ಕನ್ನ ನೆತ್ತಿನಾಗ ಇಟ್ಟಿದ್ದಾಕೆ ಬೆಳಕಿದ್ದಿಲ್ಲ ಭಗವಂತನ ಸೃಷ್ಟಿ ಭಾಳ ಐತಿ ಮೊದಲ ಜಮೀನು ಕೊಟ್ಟಾನ ನೀರು ಕೊಟ್ಟಾನ ಗಾಳಿ ಕೊಟ್ಟಾನ ಬೆಳಕ ಕೊಟ್ಟಾನ ಎತ್ತ ಕೊಟ್ಟಾನ ಕತ್ತಿ ಕೊಟ್ಟಾನ ಗುರಿ ಕೊಟ್ಟಾನ ಐಶ್ವರ್ಯ ಕೊಟ್ಟಾನ ಅಂತಸ್ತು ಕೊಟ್ಟಾನ ಅಧಿಕಾರ ಕೊಟ್ಟಾನ ಆದ್ರೆ ನೀವೇ ಏನು ಕೊಟ್ರಿ ಅಮ್ಮಗೆ ಬೇಕಲ್ಲ ಏನು ಹೂ ಮಾಡಕ್ಕಾಗಲ್ಲ ಹಣ್ಣು ಮಾಡಕ್ಕೆ ಏನು ಮಾಡಕ್ಕಾಗಲ್ಲ ಇದ್ದದ್ದನ್ನು ಓದುದಟ್ಟ ಆದ್ರೂ ಬೇಕು ಏನಪ್ಪ ಅಂದ್ರೆ ನಿಮ್ಮ ಮನದಾಳದ ಮನಸ್ಸನ್ನು ಬೇಕು ನಿಮ್ಮ ಮನಸ್ಸನ್ನು ಮಾತ್ರ ಕೊಡೋದು ಮನಸ್ಸಂದ್ರೆ ಏನು ವಾಟ್ ಈಸ್ ದ ಮೈಂಡ್ ಮನಸ್ಸಂದ್ರೆ ಏನು ಮನಸ್ಸಂದ್ರೆ ಏನದ ಎದಕ್ಕಂತ ಮನಸ್ಸಂತ ಸುಖ ಉಪಲಬ್ಧ ಸಾಧನ ನಮ್ಮ ಇಂದ್ರಿಯ ಮನ ಸುಖಕ್ಕೂ ದುಃಖಕ್ಕೂ ಕಾರಣೀಭೂತ ಯಾವುದು ಅದು ಮನಸ್ಸು ಇಲ್ಲಿ ಅಮ್ಮನ ಕಡೆ ಬರ್ಬೇಕಂತ ಬರೀ ಇಚ್ಛಾ ಮಾಡಿ ಇಚ್ಛಾ ಆದ್ಮೇಲೆ ಕ್ರಿಯೆ ಆಕತಿ ಕ್ರಿಯೆ ಆದ್ಮೇಲೆ ಜ್ಞಾನ ಆಕತಿ ಜ್ಞಾನ ಹಾಕಿದ್ಮೇಲೆ ಉಪರತಿ ಆಕತಿ ಆ ಉಪರತಿ ಸ್ಥಿತಿಗೆ ನೀವೆಲ್ಲ ಕೊಡ್ಬೇಕು ಆ ಸ್ಥಿತಿಗೆ ನೀವು ಬಂದಿರಿ ಯಾಕಂದ್ರೆ ಆ ಸ್ಥಿತಿ ನಿಮ್ಮಲ್ಲಿ ಅದಾವ ಇದನ್ನು ಸ್ವಲ್ಪ ನೀವು ದಯವಿಟ್ಟು ದೈವಿ ಪಾರಾಯಣ ಮಾಡೋರು ಈ ವಿಚಾರಧಾರೆಗಳನ್ನ ಸ್ವಲ್ಪ ಜ್ಞಾನವನ್ನ ಅವನು ಸ್ವಲ್ಪ ಅಳವಡಿಸ್ಕೊಳ್ಬೇಕು ಯಾಕಂತ ತಿಳ್ಕೊಂಡ್ರೆ ಶಾಂಡಿಲ್ಯಾಶ್ರಮದವರು ಈ ಗ್ರಂಥವನ್ನು ಅಳವಡಿಸಿ ಬರ್ತಾರೆ 14 ಮತ್ತು 17 ಅಧ್ಯಾಯದೊಳಗೆ ಮೂಲ ಗ್ರಂಥದೊಳಗೆ ಮಿಸ್ಟೇಕ್ ಆಗಿದೆ ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನಿಮ್ಗೆ ಹೇಳ್ತಾರೆ ಯಾಕಂದ್ರೆ ತಿಳ್ಕೊಳ್ಳೋದು ಭಾಳ ಅಮೌಂಟ್ ನಾವು ಏನಪ್ಪ ಅಂತಂದ್ರೆ ಅದನ್ನು ಶಾಂಡಿಲ್ಯಾಶ್ರಮ ತಿಂದು ಬರ್ತಾರೆ ಆ ಗ್ರಂಥ ಪ್ರಕಟ ಆಗಿರೋದು 200 ರೂಪಾಯಿ ಒಂದು ಗ್ರಂಥ ಮಾಡ್ಯಾರ ಈ ಗ್ರಂಥವನ್ನು ನೀವು ಪುನಃ ಅವ್ರು ಸ್ವಲ್ಪ ಕೈಸ್ಬಿಡ್ರಿ 250 ಯಾಕಂದ್ರೆ ನಿತ್ಯ ಪರಿಪಾಲನೆ ಮಾಡ್ತಿದ್ರು ಅವ್ರು ಸೇವೆ ಮಾಡಕ್ ಬಂದಿದ್ಯ ಯಾಕಂದ್ರೆ ಇದಕ್ಕೆ ಇದ ಜಾತಿ ಪಂಥ ಮತ ಕುಲ ಈ ಅಮ್ಮನಿಗೆ ಸಂಬಂಧ ಇಲ್ಲಿವ ನಾವು ಸ್ವಾಮಿಗಳು ನೀವು ಅವರು ಇವ್ರು ಸರ್ವರನ್ನ ಶ್ರಮದೃಷ್ಟಿಯಿಂದ ಇಟ್ಟುಕೊಂಡ ಯಾವ ನೋಡ್ತಾನೋ ಅವನಿಗೆ ದೇವಿ ಸಾಕ್ಷಾತ್ಕಾರಕ್ಕೆ ಅಭೇದ ದರ್ಶನ ಜ್ಞಾನವನ್ನು ಭೇದ ಮಾಡುವುದಿರೋ ಜ್ಞಾನ ಅಂತ ಜ್ಞಾನವನ್ನ ನಿಮ್ಗೆ ಯಾರು ಕೊಡ್ತಾರೋ ಅಂತ ತಿಳ್ಕೊಂಡ್ರೆ ನಮ್ಮಮ್ಮ ನಿಮ್ಮಮ್ಮ ಎಲ್ಲರಮ್ಮ ನಮ್ಮ ಯಾರು ಚಿಕ್ಕಪ್ಪನ ದ್ಯಾಮಮ್ಮ ನೆಕ್ಕಿ ಗಟ್ಟೆ ಅಂತ ಹೋಗ್ಬೇಕಂದ್ರೆ ದ್ಯಾಮವ್ವ ಯಾಕಂದ್ರೆ ಸ್ವಲ್ಪ ತಿಳ್ಕೋಬೇಕು ನೀವು ಇಲ್ಲಿ 2 ವರ್ಗಗಳನ್ನು ದೇವಿಯಲ್ಲಿ ಮಾಡ್ಯಾರ 108 ಪೀಠಗಳಿಂದ ಸಹಿತ ಭೈರವಿ ದೇವತೆಗಳು ಮತ್ತು ಅಶ್ವಿನಿ ದೇವತೆಗಳು ಏನೆಂದರು ಭೈರವಿ ದೇವತೆಗಳು ಅಶ್ವಿನಿ ಲಗುಣ ಶೀಘ್ರದಲ್ಲಿ ಫಲಕೊಡ್ತಕ್ಕಂಥ ದೇವತೆಗಳು ಯಾರಾದರೂ ಇದ್ರೆ ಹುಡುಗಮ್ಮ ದ್ಯಾಮಮ್ಮ ಹುಡುಗಮ್ಮ ಸ್ವಲ್ಪ ತಡ ಮಾಡ್ತಾರೆ ಅವರು ಇವರು ಶೀಘ್ರದಲ್ಲಿ ಅಂತಕ್ಕನ್ನ ಪುರಿಯಿಂದೊಳಗಿರ್ತಕ್ಕಂಥವ್ರು ಅದಕ್ಕಾಗಿ ಇವ್ರಿಗೆ ಏನಪ್ಪ ಅಂದ್ರೆ ಗ್ರಾಮ ದೇವತೆ ಗ್ರಾಮಕ್ಕೊಂದು ಗ್ರಾಮ ದೇವತೆ ಯಾರಪ್ಪ ಅಂದ್ರೆ ದ್ಯಾಮಮ್ಮ ಹುಡುಗಮ್ಮ ಯಾಕಂದ್ರೆ ಇದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಉತ್ತಮ ಕ್ಷೇತ್ರ ಇದು ನಾವು ಬಗಳಮ್ಮ ದೇವಸ್ಥಾನ ನಮ್ಮಲ್ಲಿ ಕಟ್ಟಬೇಕಾದ್ರು ಇಲ್ಲಿ ಅಮ್ಮನಲ್ಲಿ ಬಿಡ್ಕೊಂಡ ಇಲ್ಲೇ ಮುಂದೆ ಬಂದಿದ್ದು 50,000 ರೂಪಾಯಿ ಸಂಸ್ಕಾರ ಕೊಟ್ಟು ಮಾಡಿ ಅಮ್ಮನ ಆಶೀರ್ವಾದ ಲೆಕ್ಕಿ ನಮ್ಮ ಹಾಕಿ ಅಮ್ಮನ ಅನುಗ್ರಹದಿಂದ ಏನಪ್ಪ ಅಂದ್ರೆ ಆ ಮಠ ಈಗ ಅದು ಬೆಳೆ ಪದ್ಧತಿ ಅದು ಯಾರು ಅನುಗ್ರಹಪ್ಪ ಅಂದ್ರೆ ಆ ದ್ಯಾಮಮ್ಮನ ಅನುಗ್ರಹ ಇದು ಗೈಟಾಗಿದ್ದು ಅದಕ್ಕೆ ನಾವು ಅತ್ಯಂತ ಕಾರ್ಯಕ್ರಮಗಳು ಬೇಕಾದ್ರೆ ಇಲ್ಲಿ ಬರಬೇಕಾದ್ರೆ ಏನು ಕಾರಣ ಅಂದ್ರೆ ಎಳ್ಕೊಂಡ್ ಬಂದ್ಬಿಡ್ತಾಳೆ ಅದಕ್ಕಾಗಿ ನೀವೆಲ್ಲ ದೇವಿ ಸ್ವರೂಪರಿದ್ರಿ ನಿಮ್ಮಲ್ಲಿ ಸಾಕಷ್ಟು ಜ್ಞಾನದ ಒಂದು ಪಿಪಾಸೆ ಐತಿ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನೆತ್ತಿಯ ಪಿಪಾಸೆಯನ್ನ ಹಿಂಗಿಸುವಂತ ತಾಕತ್ತ ಏನದು ನೆತ್ತಿ ಊಟ ಅಂತಾರೆ ಅದಕ್ಕೆ ಈ ಪಾರಾಯಣದ ನಂತರ ನೀವು ದೇವಿಯನ್ನು ಅರ್ಹಿಸಿಕೊಳ್ಬೇಕು ದೇವಿ ಅಂದ್ರೆ ಯಾರು ದೇವಿಗೆ ನಮಗೆ ಏನು ಭಿನ್ನ ಮಾಡುವುದಿಲ್ಲ ಸ್ವರೂಪ ನೀವಿದ್ರಿ ಆ ತತ್ವಭರಿತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನ ಇವು ಅನಂತ ರೀತಿಯಾಗಿ ಮಾಡ್ಯಾರು ನೀವೆಲ್ಲರೂ ಏನಪ್ಪ ಅಂತಂದ್ರೆ ಅಮ್ಮನ ಒಗ್ಗರಣೆ ಮಾಡಿದ್ವಿ ಆ ಅಮ್ಮನ ಸೇವೆ ಮಾಡಿದ್ವಿ ಯಾರ್ಯಾರು ಯುದ್ಧ ಮಾಡ್ಕೊಬೇಕು ನೀವೆಲ್ಲರೂ ಅಕ್ಕಿಕಾಳು ಕೊಟ್ಟಾರ ನಿಮ್ಮ ಕೈಯಾಗ ಅವು ಅಕ್ಕಿಕಾಳು ನಿಮ್ಮ ಮನೆಗೆ ಒಯ್ಬೇಕು ಅವನ ಅದ್ರೊಳಗೆ 5 ರೂಪಾಯಿ ಹಾಕಿ ಕಟ್ಟಿಡ್ಬೇಕು ಯಾಕಂದ್ರೆ ಅಮ್ಮನ ಫಲ ಇಲ್ಲಿಂದ ನೀವು ತೊಗೊಂಡೋಗಿ ಪದದಾಗ ಕಟ್ಕೊಂಡು ಗಿಡ ಕಟ್ಕೊಂಡು ನಿಮ್ಮ ಮನೆಗೆ ಒಯ್ದವನು ಯಾಕೆ ಅಂತ ತಿಳ್ಕೊಂಡ್ರೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಏನು ತರಬೇಕು ಅಂದ್ರೆ ನೀವು ಜಲಾದಿಗಳು ನೀರು ಜಲ ತರಬೇಕು ಜೊತೆಗೆ ಅಲ್ಲಿ ಹಳ್ಳ ತರಬೇಕು ಹಳ್ಳದಲ್ಲಂತ ತಾಕತ್ತೈತಿ ಹಳ್ಳನ ಯಾಕೆ ತರಬೇಕು ಅಂದ್ರೆ ಪ್ರತಿಯೊಂದೆಲ್ಲ ದೇವತೆಗಳು ಕನ್ನೆಗಾಗ್ಯಾವ 12 ಜ್ಯೋತಿರ್ಲಿಂಗವೆಲ್ಲ ಕನ್ನೆಗಾಗ್ಯಾವ
ಅಂದ್ರೆ ಆ ಅಮ್ಮನ ತಗೋಬೇಕು. ಇನ್ನೂರು ಯಾವ ತೆಂಗಿನಕಾಯಿ ತನ್ನಿ ಬಾಳೆಹಣ್ಣು ಪ್ರಸಾದ ರೂಪದಾಗ ಆಮೇಲೆ ಸ್ವೀಕಾರ ಮಾಡಿಬಿಡು. ಆದ್ರೆ ನೀವೆಲ್ಲ ಏನು ಮಾಡ್ಬೇಕಂದ್ರೆ ಅವ್ರ ತಂದೆ ನೀವು ಏನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡಬೇಕು. ಯಾಕೆಂದ್ರೆ ಏನಾಗಿರ್ತಾವಂದ್ರೆ ಈಗಾಗಲೇ ಅನಂತ ರೀತಿಯ ಇರತಕ್ಕಂಥ ವಿಚಾರಧಾರೆಗಳು ಈ ಸೇವರು ಬ್ರಾಹ್ಮಣರ ಕಷ್ಟ ಪ್ರಗಡಾಗಿದ್ದು. ದಯವಿಟ್ಟು ನೀವೆಲ್ಲರೂ ಭಾಳ ಆನಂದ ಆಗ್ತದೆ. ಎಲ್ಲರೂ ಏನಪ್ಪ ಅಂದ್ರೆ ಒಕ್ಕಟ್ಟಾಗಿ ಅಮ್ಮನ ಜಾಸ್ತಿ ಏನು ಮಾಡಿದಿಲ್ಲ. ನಿಮ್ಗೆ ವ್ಯಕ್ತಿ ಏನಪ್ಪ ಅಂದ್ರೆ ನಿಮ್ಮ ಮನೆಯೊಳಗೆ ಯಾರ್ಯಾರು ಏನೇನು ಬೇಕೋ ಬೇಡ್ಕೊಳ್ರಿ. ಬೇಡ್ಕೊಂಡು ಏನು ಮಾಡ್ಬೇಕಂದ್ರೆ ಹೇಳಿಲ್ಲ ನಿಮಗೆ ಬೇಡ್ಕೊಳ್ಬೇಕಾದ್ರೆ ಹೆಂಗೆ ಬೇಡ್ಕೊಳ್ಳೋದು ಒಂದು ಎರಡು ಮಾತು ಬೇಡ್ಕೊಳ್ತಾರೆ ನಾವು. ನೀವೇನು ಮಾಡ್ಬೇಕಂದ್ರೆ ಒಂದು ಹೂವು ಅಥವಾ ಒಂದು ಪತ್ರಿ ಅಥವಾ ಹಚ್ಚಿ ಬಲಗೈಯಲ್ಲಿ ಇಡಬೇಕು. ಇಡೋದೇನಪ್ಪ ಅಂದ್ರೆ ಎಡಗಣ್ಣಿಗೆ ಮುಟ್ಟಿಸಿ ಬಲಗಣ್ಣಿಗೆ ಮುಟ್ಟಿಸಿ ಮಧ್ಯದಲ್ಲಿ ಈ ಭೂಮಧ್ಯ ರಾಣಿ ಅಂತ ಇಲ್ಲಿ ಮುಟ್ಟಿಸಿ ಇಲ್ಲಿ ಇಡಬೇಕು. ಅಮ್ಮನ ಮುಂದಿಟ್ಟ ಬಿಟ್ಕೋಬೇಕು. ಖಾಲಿ ಆಚೆ ಏನೋ ಕಡಿಕೊಂಡು ಉಪ್ಪಿನ ಹಾಳಾಡ್ತಾರೆ ದೇವಸ್ಥಾನ. ನೀವು ಖಾಲಿ ಆಚೆ ಹೋಗಿ ಏನೆಲ್ಲ ಮಾಡಿ ನಿಲ್ಕೋ ಸಿಪ್ಪಿ ಬಟ್ಟ ಅಲ್ಲಿಂದ ಏನು ಕೊಡ್ತೀವಿ ಕೊಡಮ್ಮ ಅಲ್ಲಿ ಹೇಳ್ಬೋದು. ನೀವು ಒಂದ ಹೋಗ್ತಾರೆ ಒಂದ ಉಪ್ಪಿನ ಹಾಳು ತಂದಿಟ್ಟರು ನಿಮ್ಗೆ ಏನು ಕೊಡ್ತಾರೆ. ಅದಕ್ಕಾಗಿ ಅಕ್ಷತೆ ಒಂದು ಕಡಿ ಅಕ್ಕಿ ತಂದು 10 ಹೂವು ಒಂದು ಪತ್ರಿಕೆ ತಂದಿದೆ ಅಂತ ತಾಕತ್ತ ಅಮ್ಮಮ್ಮಗೆ ನೆಕ್ಕಿ ನಮಗೂ ಉದ್ಧಾರ ಮಾಡೋದು ತಿಳ್ಕೊಂಡು ನಾವು ಸಾಧಾರಣ ಬೇಡಿಕೆ ಇಟ್ಟು. ಯಾಕಂದ್ರೆ ಸಮ್ ವಾಟ್ಸ್ ಆರ್ ದೇರ್. ಮನುಷ್ಯನಿಗೆ ಬೇಡಿಕೆಗಳು ಮಾಡಿರ್ತಾವೆ, ಅದನ್ನು ಸ್ಯಾಟಿಸ್ಫೈ ಮಾಡೋರು ಯಾರು? ದೇವರೇ ಮಾಡ್ಬೇಕು. ಯಾರು ನಾವೆಲ್ಲ ಮಾಡ್ತಾರೆ ಅವಿಲ್ಲ. ಅಮ್ಮ ಕೊಡ್ಬೇಕು ನಿಮಗೆ. ಅಮ್ಮ ನಿಮ್ಗೆ ಏನೇನು ಸಂಕಲ್ಪ ಮಾಡ್ತಿಲ್ಲ. ಸಂಕಲ್ಪ ಅಂದ್ರೆ ಬೇಡ್ಕೊಳ್ಳೋದು. ಸಂಕಲ್ಪ ಅಂದ್ರೆ ಬೇಡ್ಕೊಳ್ಳೋದಿಲ್ಲ. ಇಟ್ಟು ಬೇಡ್ಕೊಂಡು ಹೋಗ್ರಿ. ಹಂಗೆ ಕೈ ಮುಗಿದ್ಕೋ ಅಮ್ಮನ ಪಾದವ ಒಂದು ಕೀರ್ತಲ್ಲಿರೋದು ಹಂಗೆ ಹೊರಗಡೆ ಬೇಡ್ಕೊಂಡು ಹಂಗೆ ಮಾಡ್ತೀವಿ. ಯಾವುದೇ ದೇವಸ್ಥಾನ ಪಾದ ಕಣ್ಣು ಮುಚ್ಚಿಬಿಡ್ತೀವಿ. ಕಣ್ಣು ಮುಚ್ಚ ಎಲ್ಲಾರ್ಗೇನಪ್ಪ ಅಂದ್ರೆ ಕಣ್ಣು ತಗೊಂಡು ಅಮ್ಮನ ನೋಡ್ತೀವಿ. ಅಮ್ಮನಲ್ಲಿ ಅಂತ ತಾಕತ್ತೈತಿ. ಅಂತ ತಾಕತ್ತು ಅಮ್ಮದಾಳಾಕಿ ಮದುವೆ ಇದ್ರೆ ಆಕಿ ಪ್ರತಿಷ್ಠಾಪನೆ ಏನಪ್ಪ ನಿಮಿತ್ತಿದೆ. ಯಾವಾಗಲೂ ಇದ್ದಾಳಾಕಿ. ನಮ್ಮ ನಿಮ್ಮ ಏನಪ್ಪ ಅಂದ್ರೆ ನಿಮಿತ್ತಿ ಮಾತದ. ನಾಳಿನ ದಿವಸ ಇನ್ನೂ ಗಣಹೋಮಾದಿಗಳು ರುದ್ರ ಹೋಮ ಅಥವಾ ತಾವೆಲ್ಲರೂ ಬಂದ ಏನಪ್ಪ ನಮ್ಮನ್ನು ಸೇವಾ ಮಾಡಿರಿ ಮತ್ತು ಪ್ರಸಾದ ಮಾಡಿರಿ, ಸ್ವೀಕಾರ ಮಾಡಿರಿ. ನಿಮ್ಮಲ್ಲಿರ್ತಕ್ಕಂಥ ಚೈತನ್ಯ ಸ್ವಲ್ಪ ಅಮ್ಮನ ಯಾವಾಗ ನಡೆಸಿ ಈಗೇನೇ ಇದು ವರ್ಕುಂಡಿ ಏನಿಲ್ಲ ಅದು 1000 ರೂಪಾಯಿ ಅಮ್ಮನ ಆಗುತ್ತೆ. ನಿಮಗೆ ಗೊತ್ತಿಲ್ಲ ನಡೆದ ಒಡಲೊಳಗಿದ್ದ ವಿದ್ಯೆ ಒಡಗೂಡಿ ಬರುತ್ತಿರೋದು ಕನ್ನಡ ಬರೋಣ. ಯಾಕಂದ್ರೆ ಆದಿ ಕಾಲದಲ್ಲಿ ಬಂದಿರತಕ್ಕಂಥ ಈ ಚಿಕ್ಕ ಶಾಮನ್ನ ನೀವು ಎಲ್ಲರಿಗೂ ಒಳ್ಳೆಯದು ಮಾಡಿ ನೀವು ರಾಜ್ಯ ಭೇಟಿ ಮಾಡ್ತಾರೆ. ಯಾರ್ಯಾರು ಏನಿದೆ ತಿಳ್ಕೊಳ್ಳಿ. ಮನುಷ್ಯನ ಸಂಕಲ್ಪ ಮಾಡಿ ಅಮ್ಮ ಪವಿತ್ರವಾದ ಆಶೀರ್ವಾದವನ್ನು ಸದಾ ನಿಮ್ಮನ್ನು ಕೊಟ್ಟು ಕಾಪಾಡಿ ಅಂತ ಮುಂದಿನ ಮೂರ್ತಿ ಅಮ್ಮನ ಅವರಿಗೆ 2 ವಾಕ್ಪುಸ್ತಕಗಳನ್ನು ಸಮರ್ಪಿಸಿ ಧನ್ಯವಾದಗಳು.